ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನಗೌಡ ಯೂಟ್ಯೂಬ್ ಚಾನಲ್. ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ನಾವು ಹೋಗಿರೋದು ಅವತಾರ್ ಎಕ್ಸಿಬಿಷನ್. ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಇದನ್ನು ಹಾಕಿದ್ದಾರೆ. ತುಂಬ ದಿನದಿಂದ ಮಾಡ್ತಾನೆ ಇದ್ದರು, ಏನೋ ರೆಡಿ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ವಿ. ಬಟ್ ಸಖತ್ತಾಗಿದೆ, ಕಲರ್ಫುಲ್ಲಾಗಿದೆ ಒಳಗಡೆ. ಎಸ್ಪೆಷಲಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಬೇಗ ವೀಕೆಂಡಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ, ಚೆನ್ನಾಗಿತ್ತು. ಎಂಟ್ರಿ ಫೀಸ್ ಎಲ್ರಿಗೂ ಈಚ್ ಪರ್ಸನ್ 80 ಇರುತ್ತೆ, 80 ರುಪೀಸ್ ಇರುತ್ತೆ. 3 ಇಯರ್ಸ್ ಎಬೋ ಯಾರೇ ಇದ್ದರೂ ಅವರಿಗೆ 80 ರುಪೀಸ್ ಚಾರ್ಜ್ ಮಾಡ್ತಾರೆ. ಇನ್ನು ಟೈಮಿಂಗ್ಸ್ ಹೇಳೋದಾದರೆ ಸಂಜೆ 5 ಗಂಟೆಯಿಂದ 10 ಗಂಟೆ ತನಕ ಇರುತ್ತೆ. 5 PM to 10 PM ಇರುತ್ತೆ. ಸೊ ಎಲ್ಲರೂ ಹೋಗಿ ಮಕ್ಳನ್ನ ಕರ್ಕೊಂಡು ಹೋಗಿ ತುಂಬ ಎಂಜಾಯ್ ಮಾಡ್ತಾರೆ. ನಮ್ಮನೆಯಿಂದ ನಾವು ಒಂದು 5 ಜನ ಹೋಗಿದ್ವಿ. ನಾನು, ನನ್ನ ತಂಗಿ ಮತ್ತು ನಮ್ಮ ಚಿಕ್ಕಮ್ಮ, ಹಾಗೆ ನನ್ನ ಮಗಳು, ನನ್ನ ಮಗ. ಮೇಯ್ನ್ ಹೋಗಿರೋದೇ ನನ್ನ ಮಕ್ಳಿಗೋಸ್ಕರ. ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇನ್ನು ನನ್ನ ಫ್ರೆಂಡ್ ಐಶು ಕೂಡ ಅಲ್ಲಿ ಬಂದಿದ್ದರು. ಸೊ ಐಶು ಮತ್ತು ಅವ್ರ ತಂಗಿ, ಅವ್ರ ಮಗ ಕೂಡ ಬಂದಿದ್ದರು, ಭವಿಷ್ಯ. ಲಾಸ್ಟ್ ಟೈಮಲ್ಲಿ ಇದೇ ಪ್ಲೇಸಲ್ಲಿ ಎಕ್ಸಿಬಿಷನ್ ಹಾಕಿದಾಗಲೂ ಹೋಗಿದ್ವಿ, ಗೈನ್ ರಿಪ್ಲಿಕಾ ಅಂತ. ಈ ಸಲ ಅವತಾರ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾವುದೋ ಲೋಕಕ್ಕೆ ಹೋದ್ವೇನೋ ಅಂತ ಅನಿಸುತ್ತೆ. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಹಿಂಗೆ ಎಂಟ್ರಿ ಆದರೆ ಒಳಗಡೆ ಹೋಗಿದ ತಕ್ಷಣ ಯಾವುದೋ ಬೇರೆ ಲೋಕಕ್ಕೆ ಹೋಗಿದ್ವಿ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ. ಒಳಗೆ ಏನೇನಿದೆ ಕಂಪ್ಲೀಟ್ ವಿಡಿಯೋ ನೀವಿಲ್ಲಿ ನೋಡ್ಬೋದು. ನೋಡ್ಕೊಂಡು ಬರೋಣ ಬನ್ನಿ. ಶಂಪು ಭಯ ಏನಕ್ಕೆ? ಎಲ್ಲಿಗೆ ಹೋಗ್ತೀಯ ನೋಡ್ಸಾನು ಲೈಟಿಂಗ್ಸ್. ಫೋಟೋ ತೆಗಿಲ್ಲ? ಅಲ್ಲಿ ಹೇಗಿದೆ? ಸೂಪರಾ? ಇಷ್ಟ ಆಯ್ತಾ? ಹಾಂ, ತೆಗಿದ್ಯಾ?
ಬರೀ ಲೈಟು, ಗೇಮ್ಸ್ ಎಲ್ಲ ಅಲ್ಲಿದೆ. ನಾವು ಮತ್ತೆ ಹೆಂಗೆ ಬರೋದು ಆ ಕಡೆ ಎಕ್ಸಿಟ್ ಆಗ್ತೀವಿ. ಇಳ್ಕೊಂಬ, ಅಲ್ಲಿ ಚಂಪು. ಹೆಂಗಿದೆ ಅದು? ಸೂಪರ್. ಒಳಗಡೆ ಹೆಂಗೆ ಮತ್ತೆ ಆ ಕಡೆ ಹೋಗೋಣ. ಒಳಗೆ ಎಂಟ್ರಿ ಆದ ತಕ್ಷಣ ಅಷ್ಟು ಅದ್ಭುತವಾಗಿತ್ತು. ಆ ಲೈಟಿಂಗ್ಸ್ ಆಗಲಿ, ಏನೋ ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೀವಿ ಅನ್ನೋ ಥರ ಅನಿಸ್ತಾ ಇತ್ತು. ದೊಡ್ಡವ್ರಿಗೆ ಅಷ್ಟು ಖುಷಿ ಆಗ್ತಿತ್ತು ಅಂದರೆ ಇನ್ನು ಮಕ್ಕಳು ಕೇಳಬೇಕಾ, ಯಾವುದೋ ಮ್ಯಾಜಿಕಲ್ ವರ್ಲ್ಡ್ಗೆ ಬಂದಿದ್ದೀವಿ ಅನ್ನೋ ಥರ ಅವರು ಫೀಲ್ ಮಾಡ್ಕೊತಾ ಇದ್ರು, ಎಂಜಾಯ್ ಮಾಡ್ತಾಯಿದ್ರು. ಸೊ ಅಲ್ಲಿಂದ ಆಚೆ ಬಂದರೆ ಈ ಥರ ಸ್ಟಾಲ್ಗಳು ಹಾಕಿದ್ರು. ಹೀಗೆ ಇಯರಿಂಗ್ಸ್, ಹೇರ್ ಕ್ಲಿಪ್ಸ್, ಹಾಗೆ ಟಾಯ್ಸ್ ಮಕ್ಕಳಿಗೆ ಆ ಥರದ್ದೆಲ್ಲ ಇಟ್ಟಿದ್ರು. ಇನ್ನು ಇದೆಲ್ಲ ಲಾಸ್ಟ್ ಟೈಮು ಏನು ಇಟ್ಟಿದ್ರು ಸೇಮ್ ಅದೇ ಥರನೇ ಇತ್ತು. ಇನ್ನು ಗೇಮ್ಸ್ಗಳು ಅಷ್ಟೇ, ಮಕ್ಕಳು ಆಡೋ ಥರದ್ದು ಚಿಕ್ಕ ಚಿಕ್ಕ ಮಕ್ಕಳು ಆಡೋದು ಇತ್ತು, ದೊಡ್ಡೋರು ಆಡೋದು ಇತ್ತು. ಸೊ ಮಕ್ಕಳನ್ನ ಆಡಿಸ್ಕೊಂಡು ಬಂದ್ವಿ. ವರ್ತ್ ಫಾರ್ ಮನಿ ಅಂತ ಅನಿಸ್ತು. ಮಕ್ಳಿಗೆ ನಿಜ ಖುಷಿಯಾಗುತ್ತೆ. ಇನ್ನೂ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ. ಇವಾಗ ರೀಸೆಂಟಾಗಿ ಹಾಕಿರೋದ್ರಿಂದ ಇನ್ನೂ ಇರುತ್ತೆ ತುಂಬ ದಿನ. ಸೊ ಬೇಗ ಹೋಗಿ ಮಕ್ಳನ್ನ ಕರ್ಕೊಂಡು ತೋರಿಸ್ಕೊಂಡು ಮಕ್ಕಳು